ಅಧಿಕೃತವಾಗಿ ನೂತನ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ಹೊಸ ಮುಖ್ಯಮಂತ್ರಿಗಳಿದ್ದಾರೆ. ಹೈಕಮಾಂಡ್ ಅವ್ರು ಮೋಸ್ಟ್ಲಿ ಡೆಲ್ಲಿಗೆ ಹೋಗ್ಬೋದು, ಹೋಗಿ ಕಟ್ಟಿ ಫೈನಲ್ ಮಾಡ್ಬೋದು. ಯಾರಿಗೂ ಫಸ್ಟ್ ಹಂತದಲ್ಲಿ ಮೊದಲನೇ ಹಂತ, ಎರಡನೇ ಹಂತ, ಮೋಸ್ಟ್ಲಿ 2 ಹಂತ ಆಗಿ ಆಗುತ್ತೆ. ಒಂದು ಸರಿ ಕೊಡೋದು ಕಷ್ಟ. 2ನೇ ಹಂತದಲ್ಲಿ ಬರ್ಬೋದು. ಈ ಸೀನಿಯರು ಆಗ್ಲೇಬೇಕನ್ನೋರು ಫಸ್ಟ್ ಮೊದಲನೇ ಹಂತದಲ್ಲಿ ಬಂದೇ ಬರ್ತಾರೆ. ನೆಕ್ಸ್ಟ್ ಕಾಯ್ಬೇಕು ಸ್ವಲ್ಪ ದಿವಸ, 2ನೇದು ಮಾಡ್ತಾರೆ. ತಕ್ಷಣ ಆಗ್ಲಿ ಅಥವಾ ನಿಮ್ಮನ್ನೇ ಮಾಡಬೇಕು ಅಂತ ಒಂದರ ಅಂದ್ರೆ ಬೇರೆ ಬೇರೆ ಚರ್ಚೆಗಳು ನಡೀತಾ ಇದ್ದಾರೆ. ಆ ಚರ್ಚೆಗಳು ಬೇಡ, ನಿಮಗೆ ಜವಾಬ್ದಾರಿ ಕೊಡಬೇಕು, ನೀವೇ ಇದನ್ನ ಕ್ಲಿಯರ್ ಆಗಿ ನೋಡೋಣ. ನಿನ್ನೆವರಿಗೆಲ್ಲ ಬಿಜಿ ಇದ್ರೆ, ಯಾಕಂದ್ರೆ ಈ CM CLP ಇದಲ್ಲಿ ಈಗೆಲ್ಲ ಒಂದ್ ಸ್ವಲ್ಪ ಫ್ರೀ ಆಗಿದ್ದಾರೆ ಎಲ್ಲರೂ. ಬಹುಶಃ ಅದ್ರ ಬಗ್ಗೆ ಇವತ್ತು ನಾಳೆ ಚರ್ಚೆ ಆಗ್ಬೋದು. ಚರ್ಚೆ ಆಗಿ ಒಂದು ಹಂತಕ್ಕೆ ಬರಲೇಬೇಕು, ಅಂತಿಮವಾಗಿ ಬರ್ತಾರೆ. ಇಲ್ಲ, ನಾವ್ ಯಾವ್ದು ಡಿಮಾಂಡ್ ಮಾಡಿಲ್ಲ. ಹೋದು ಬಿಡುದು ಅವ್ರಿಗೆ ಬಿಟ್ಟದ್ದು, ಯಾವ್ದು ಡಿಮಾಂಡ್ ನಾವು ಮಾಡಿಲ್ಲ. ಚರ್ಚೆ ಪ್ರಾರಂಭ ಆಗಿಲ್ಲ ಇನ್ನು. ಇವತ್ತಿಂದ ಆಗ್ಬೋದು, ಯಾಕಂದ್ರೆ ನಿನ್ನೆವರೆಗೆ ಬೇರೆ ಇತ್ತು. ಇವತ್ತಿಂದ ಬಹುಶಃ ಮಾಡ್ತಾರೆ. ಇವತ್ತಿನ ಕೇಳೋಣ, ಅವ್ರೇನು ವರಿಷ್ಠರು ಮಾತಾಡ್ತಾರೆ, ವೇಟ್ ಮಾಡೋಣ. ಯಾರೇ ಆಗ್ಬೋದ್ರಿ, ನಾವ್ ಆಗ್ಬೇಕಂತ ಎಲ್ಲಿ ಇನ್ನೂ ಏನ್ ಫಿಕ್ಸ್ ಇಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಯಾರೇ ಆಗ್ಬೋದ್ರಿ, ಇನ್ನು ನಾವೇ ಆಗ್ಬೇಕಂತಿಲ್ಲ, ಅವರೇ ಆಗ್ಬೇಕಂತಿಲ್ಲ. ಯಾರು ಸೂಕ್ತ ಅಂತ ನಿರ್ಧಾರ ಮಾಡ್ತಾರ ಪಕ್ಷ, ಅವ್ರಾಗ್ತಾರೆ ಅಷ್ಟೇ. ಸಿದ್ದರಾಮಯ್ಯವ್ರನ್ನ ಅವರು ಓವರ್ ಶಿಫ್ಟ್ ಮಾಡಿದ್ರು, ವಿರೋಧ ಪಕ್ಷಗಳಿಗೆ ಅವರ ಕೇಳಿದ್ರೆ ಇಡೀ ದೇಶದಲ್ಲೇ ಅದು ಇತ್ತು, ಬರೀ ಕರ್ನಾಟಕ ಸೀಮಿತವಾಗಿರಲಿಲ್ಲ. ಕರ್ನಾಟಕದಲ್ಲಿ ಏನೋ ಆಗುತ್ತೆ, ಗೊಂದಲ ಆಗ್ತದ. ಬಹಳ ಸ್ಮೂತ್ ಆಗಿ ಟ್ರಾನ್ಸ್ಫರ್ ಆಗಿದ್ರಿಂದ ನಮ್ಮ ಕಾಂಗ್ರೆಸ್ ಮುಖ್ಯ ಹೈಕಮಾಂಡ್ ಕೂಡ ಅಷ್ಟೇ ಸಂತೋಷವಾಗಿದ್ದಾರೆ. ಸಿದ್ದರಾಮಯ್ಯ ಕೂಡ ಅಷ್ಟೇ ನೀಟಾಗಿ ಅದನ್ನ ಹ್ಯಾಂಡಲ್ ಮಾಡಿದ್ದಾರೆ. ಸೊ ಯಾವುದೇ ಗೊಂದಲ ಇಲ್ಲ, ತೆರೆ ಬಿದ್ದಿದೆ. ಸೊ ಇದೊಂದು ಪಕ್ಷದಲ್ಲಿ ಶಿಸ್ತಿದೆ, ಒಂದು ಡಿಸಿಪ್ಲಿನ್ ಇದೆ ಅಂತ ತೋರಿಸುವಂತ ಪ್ರಯತ್ನ ಆಗಿದೆ. ಕೆಲವರು ಸಿದ್ದರಾಮಯ್ಯ ಅದು ಮಾಡ್ತಾರೆ. ಏನ್ ಮಾಡ್ತಾರೆ, 2 ದಿವಸ ಮಾಡೋರು ಏನ್ ಮಾಡೋರು, ಏನ್ ಬೇಸ್ಲೆಸ್ ಅದು. ಏನು ಅದರದ್ದು ಏನು ಸೈನ್ ಮಾಡಿದೆ, ಲೆಟರ್ ಇದೆ ಯಾವ್ದ? ನೀವು ಯಾರೋ XYZ ಎಲ್ಲೋ ಒಂದ್ ಮೂಲೆಯಲ್ಲಿ ಕೂತ್ ಹಾಕಿದ ಅವ್ನಿಗೆ ಇಷ್ಟ ಪ್ರಾಮುಖ್ಯತೆ ಕೊಡೋದು ಅವಶ್ಯಕತೆ ಇಲ್ಲ. ಅದು 37 ಹೆಂಗ್ ಹೇಳಿದವನು. ಮತ್ತ ಅವ್ರು ಯಾರು ಅಷ್ಟು ಪ್ರಬಲರು ಇದಾರ? 37 ಜನ ಯಾರು ಸೇಮ್ ಮಾಡಿದಾರ? ಸುಮ್ಮನೆ ಯಾವ್ದೋ ಹಾಕಿದಾನ, ಅದ್ರ ಹಿಂದೆ ಯಾವ್ದೋ ಒಂದು ಕಾಣದ ಕೈಗಳು ಅದನ್ನ ಪುಷ್ ಮಾಡ್ತಾ ಇದೆ. ನಮ್ಮಲ್ಲಿ ಗೊಂದಲ ಹೊಡಿಸ್ಲಿಕ್ಕೆ ಅದೇ ಗೊಂದಲ ಆಗೋಲ್ಲ. ರಿಯಾಲಿಟಿ ಎಲ್ಲರಿಗೂ ಗೊತ್ತಿದ್ದೇ. ತೆರೆದ ಪುಸ್ತಕ ಕನ್ನಡಿ ತರ ಯಾವ ರೀತಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರು, ಕಾರಣಗಳೇನು, ಅದೆಲ್ಲ ಎಲ್ಲರಿಗೂ ಗೊತ್ತಿದ್ದಂತ ವಿಚಾರ. ಯಾರೋ ಅದು ಮಾಡಿದ್ದಾರೆ. ಒಂದು ವಾರ ಗೊಂದಲ ಆಗುತ್ತೆ, ಮತ್ತೆ ತಿಳಿ ಆಗುತ್ತೆ ಅಷ್ಟೇ. ಶಿವಕುಮಾರ್ ಅವರ ಆಡಳಿತ ಅನುಭವ ಇದೆ. ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಅಂದ್ರೆ ಆರ್ಥಿಕ ವಿಚಾರವಾಗಿ ಬರೋದಾದ್ರೆ ಗ್ಯಾರಂಟಿಗಳನ್ನ ನಿರ್ವಹಣೆ ಹೇಗೆ ಮಾಡ್ತಾರೆ ಮತ್ತು ಅವರೇ ನಮಗೆ ಅವ್ರಿದ್ದೇ ಅವರಿಂದ ಮ್ಯಾನೇಜ್ ಮಾಡ್ತಾರೆ. ಈಗೇನು ಈಗ ಅವ್ರು ನಡೆಸಿದ್ದನ್ನ ನಡೆಸ್ಬೇಕಷ್ಟೇ. ಈಗೇನು ಹೊಸದೇನ್ ಮಾಡ್ಬೇಕಿದೆ? ಈಗ ಆಲ್ರೆಡಿ ಅವ್ರು ನಡೆಸಿದ್ದಾರೆ 3 ವರ್ಷ, 5 ವರ್ಷ, 8 ವರ್ಷ ನಡೆಸಿದ ಇದೆಲ್ಲ ದಾಖಲೆ ಇದ್ದೇ ಇರ್ತೈತೆ. ಅದನ್ನೊಂದು ಗೈಡ್ಲೈನ್ಸ್ ಇದ್ದೇ ಇರ್ತೈತೆ. ಅದೇ ಮಾತ್ರ ನಡೆಸ್ಬೇಕಷ್ಟೇ. ಹೊಸದ್ ಮಾಡೋದು ಏನಿದೆ, ಅದೇನು ತೊಂದರೆ ಆಗೋಲ್ಲ. ಸುಲಭವಾಗಿ ಆಡಳಿತ ಮಾಡೋದಕ್ಕೆ ಇಲ್ಲ, ಈಗ ನಡೆಸಿದಲ್ಲ 3 ವರ್ಷ ಸಿದ್ದರಾಮಯ್ಯ ನಡೆಸಿದ್ದನ್ನ ಇವ್ರು ನಡೆಸ್ಬೇಕಷ್ಟೇ. ಹೊಸದೇನಿದೆ ಅದ್ರಲ್ಲಿ? ಅವ್ರೇನ್ ನಡೆಸಿದ್ದಾರೆ ಅದೇ ಮಾನದಂಡ, ಅದ ಪ್ಯಾರಾಮೀಟ್ರು, ಅದೇ ದಾರಿ ಇದ್ರೆ ಅವ್ರು ಇದ್ದೇ ಇರ್ತಾರೆ. ಸಿದ್ದರಾಮಯ್ಯ ಇರ್ತಾರ, ಬೇರೆ ಅವ್ರ ಕಲೀಗ್ಸ್ ಇರ್ತಾರ, ಇದ್ದೇ ಇರ್ತಾರೆ ಜೊತೆಯಲ್ಲಿ. ಹಿರಿಯ ನಾಯಕರು ಹೇಳಿದ್ರು ಕೋರ್ ಕಮಿಟಿ ತರ ಅಥವಾ ಒಂದು ಸಮನ್ವಯ ಸಮಿತಿ ತರ ಮಾಡಬೇಕು. ಅದ್ರಲ್ಲಿ
ಇದರಲ್ಲಿ ಎಲ್ಲರನ್ನೂ ಕೂಡ ಹಿರಿಯರನ್ನ ಒಳಗೊಳ್ಳಬೇಕು. ಆ ರೀತಿ ಅಭಿಪ್ರಾಯ ಇದೆಯಾ? ಅಲ್ಲ, ಅದು ಗೊತ್ತಿಲ್ಲ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಇಂದು ಕೂಡ ಅದು 3 ವರ್ಷದಲ್ಲಿ ಆಗ್ಬೇಕಂತ ಚರ್ಚೆ ನಡೀತು, ಆಗ್ಲಿಲ್ಲ. ಅವಾಗ ಕೂಡ ಇತ್ತದ ಆ ಥರ ಆಗ್ಬೇಕಂತ. ಸೊ ಮಾಡ್ತಾರೋ ಬಿಡ್ತಾರೋ ಅದು ಹೈಕಮಾಂಡ್ಗೆ ಬಿಟ್ಟಿದ್ರೆ ಕಾದ್ ನೋಡೋಣ ಅಷ್ಟೇ, ಕಾದ್ ನೋಡೋದು. ಕ್ಲಾರಿಟಿ ಇಲ್ಲ ರೀ. ಇದು ಚಲೋ ಅಲ್ಲ. ಇವತ್ತಿಂದ ಮಂತ್ರಿ ಮಂಡಳ ಇನ್ನು ಸ್ಟಾರ್ಟ್. ಇವತ್ತಿಂದಾರೆ ಮಂತ್ರಿ ಮಂಡಳ, DCM ಬೇಕು ಬೇಡ, ಒಟ್ಟು ಅದಕ್ಕೆ ಲಾಭ ಆಗ್ತೈತೆ ನಷ್ಟ ಆಗ್ತೈತೆ ಪಕ್ಷದಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ. ಹೊಸ ಮುಖ್ಯಮಂತ್ರಿಗಳು, ಹಳೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರ ತಂದೆ ಒಪಿನಿಯನ್ ಕೊಡ್ತಾರೆ ಹೈಕಮಾಂಡ್ಗೆ. ಲಾಭ ಆಗೋಂಗಿದ್ರೆ ಮಾಡೋದು ಒಳ್ಳೇದು, ನಷ್ಟ ಆಗೋಂಗಿದ್ರೆ ಮಾಡಿ ಏನೋ ಪ್ರಯೋಜನ ಇಲ್ಲ. ಓಕೆ, ಥ್ಯಾಂಕ್ ಯು. ಮುಗಿಲಿ ತಗೊಳ್ಳಿ, ಮುಗಿಲಿ. ಒಂದ್ ನಿಮಿಷ ಮುಗಿಲಿ ಕೊಡೋಣ. ಕೂತ್ಕೊಳ್ಳಿ ಆರಾಮಾಗಿ ಒಳಗಡೆ ಹೋಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.